ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲದೆ ಕಾಡುವ ಒಂಟಿತನಕ್ಕೆ ಮದ್ದಿದೆ. ಆದರೆ ಎಲ್ಲರೂ ಇದ್ದು ಕಾಡುವ ಒಂಟಿತನಕ್ಕೆ ಯಾವ ಮದ್ದೂ ಇಲ್ಲ. ಆದರೆ ಒಂಟಿಯಾದ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀ ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯ ಹಾಗೂ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ, ಆದರೆ ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಧನ್ಯವಾಗುತ್ತದೆ. ಹಾಗೆ ಒಂಟಿತನ ಎನ್ನುವುದು ಬೇಸರ, ಚಿಂತೆಗಳನ್ನು ಹೆಚ್ಚಿಸುತ್ತದೆ. ಇಡೀ ಜಗತ್ತಿನಲ್ಲಿ ನಾನೊಬ್ಬನೇ, ನಾನು ಒಂಟಿ ಎನ್ನುವ ಭಾವನೆ ಬರುತ್ತದೆ. ನಕಾರಾತ್ಮಕ ಆಲೋಚನೆಗಳು ಪ್ರಬಲವಾಗುತ್ತವೆ. ನಿಮ್ಮ ಸಂಘ ನಿಮಗೆ ಬೇಡ ಎನ್ನುವಷ್ಟು ಬೇಸರವಾಗುತ್ತದೆ. ಆದರೆ ನೀವು ಮನಸ್ಸು ಮಾಡಿದರೆ ನಿಮ್ಮ ಸಮಸ್ಯೆಯನ್ನು ಖಂಡಿತವಾಗಿಯೂ ಬಗೆಹರಿಸಬಹುದು. ಹಾಗೆ ಒಂಟಿತನವನ್ನು ಸದುಪಯೋಗ ಮಾಡಿಕೊಂಡರೆ ಈ ಸಮಯವನ್ನು ನಿಮ್ಮ ಆಶೀರ್ವಾದವೆಂದೇ ಪರಿಗಣಿಸಬಹುದು. ಆದರೆ ಒಂಟಿತನಕ್ಕೆ ಬಲಿಯಾದರೆ ಇದು ನಿಮಗೆ ಶಾಪ ಎನ್ನಿಸಬಹುದು. ಆದ್ದರಿಂದ ಯಾವುದೇ ವ್ಯಕ್ತಿಯಾಗಲಿ ತಾನು ಒಂಟಿಯಾಗಿದ್ದ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ಕಲೆಯನ್ನು ಕಲಿತರೆ ತುಂಬ ಉತ್ತಮವಾಗಿರುತ್ತದೆ. ಆದರೆ ಒಂದಂತೂ ಸತ್ಯ, ಒಬ್ಬಂಟಿತನದ ಸಮಯವನ್ನು ನೀವು ಅನುಗ್ರಹದಂತೆ ಪರಿವರ್ತಿಸಬಹುದು, ಇಲ್ಲದೆ ಶಾಪವನ್ನಾಗಿಯೂ ಕೂಡ ಪರಿವರ್ತಿಸಬಹುದು. ಇದು ನಿಮ್ಮ ಆಯ್ಕೆ.